ಇನ್ನು ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರೋಗ್ಯಾದಿ ವಿಷಯದಲ್ಲಿ ವಿಪರೀತವಾದಂಥ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಒಂದು ಲಕ್ಷಣ ಕುಂಭರಾಶಿಯವರಿಗಿರುತ್ತೆ. ಯಾಕೆಂದರೆ ಜನ್ಮಶನಿಯಾಗಿರತಕ್ಕಂಥದ್ರಿಂದ ಜನ್ಮಶನಿ ಇದ್ದಾಗ ಸಾಡೇ ಸಾತಿನಲ್ಲಿ ವಿಪರೀತವಾದಂತಹ ಸಮಸ್ಯೆಯನ್ನು ಕೊಡ್ತಾನೆ. ಅದರಲ್ಲಿಯೂ ಕೂಡ ಮಧ್ಯಮ ವಯಸ್ಸಿನವರಿಗೆ ಸಾಧಾರಣವಾಗಿ ಏನಾದರೂ ಆಕ್ಸಿಡೆಂಟ್ಗಳಾಗಬಹುದು, ಅಪಘಾತಗಳಾಗಬಹುದು, ತನ್ಮೂಲಕವಾಗಿ ಆರೋಗ್ಯದ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಒಂದು ಲಕ್ಷಣ ಈ ಒಂದು ಕುಂಭರಾಶಿಯವರಿಗಿರುತ್ತೆ. ತುಂಬಾ ಆರೋಗ್ಯದ ವಿಷಯದಲ್ಲಿ ಜಾಗರೂಕರಾಗಿರಿ ಹೇಳ್ತಕ್ಕಂಥ ಒಂದು ಸಲಹೆ. ಇನ್ನು ಅಮೂಲ್ಯವಾದಂತಹ ಒಂದು ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ಲಕ್ಷಣ, ಬೆಳ್ಳಿ ಬಂಗಾರ ಅಥವಾ ಯಾವುದಾದ್ರೂ ಅಮೂಲ್ಯವಾದಂಥ ಒಂದು ವಸ್ತು ಕಳೆದು ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳು ಇರುತ್ತೆ. ಜಾಗ್ರತೆ. ಪ್ರೀತಿ ಪಾತ್ರರಿಂದ ದೂರವಾಗ್ತಕ್ಕಂಥ ಒಂದು ಲಕ್ಷಣವೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ರಿಂದ ನಿಮಗೆ ಯಾರು ಆತ್ಮೀಯರೋ ಅಥವಾ ಪ್ರೀತಿ ಪಾತ್ರರೋ ಅಂಥವರಲ್ಲಿ ಒಂದು ಬಾಂಧವ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿ. ಒಂದು ಸಣ್ಣ ಪುಟ್ಟದಂತಹ ಒಂದು ಮಾತುಕತೆಗಳೇ ವೈರತ್ವಕ್ಕೆ ಕಾರಣವಾದೀತು. ಸ್ವಲ್ಪ ಮಟ್ಟಿಗೆ ಜಾಗ್ರತೆ. ಯಾಕೆಂದರೆ ಜನ್ಮಶನಿಯು ಈ ರೀತಿಯಂತಹ ಸಮಸ್ಯೆಗಳನ್ನು ಕೊಡ್ತಾನೆ. ತನ್ಮೂಲಕವಾಗಿ ಗುರುಬಲವೂ ಕೂಡ ಇಲ್ಲದೆ ಇರತಕ್ಕಂಥದ್ರಿಂದ ಧನಭಾವದಲ್ಲಿ ವಾಕ್ಸ್ಥಾನದಲ್ಲೇ ರಾಹು ಸಂಚಾರ ಸಂಪೂರ್ಣವಾಗಿ ಈ ಒಂದು ವರ್ಷ ಇರತಕ್ಕಂಥದ್ರಿಂದ ಎಲ್ಲ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಕುಂಭರಾಶಿಯವರು ಜಾಗ್ರತೆಯನ್ನು ವಹಿಸಿ. ಇನ್ನು ನಂಬಿಕೆಗೆ ದ್ರೋಹ ಉಂಟಾಗ್ತಕ್ಕಂಥ ಒಂದು ಲಕ್ಷಣ. ಯಾರನ್ನೋ ಒಂದು ನಂಬಿ ವ್ಯವಹಾರವನ್ನು ಮಾಡ್ತೀರಿ, ಆದರೆ ಅಂತಹ ವ್ಯವಹಾರ ಹಾಳಾಗುತ್ತೆ. ನಂಬಿಕೆಗೆ ದ್ರೋಹ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ರಿಂದ ಮೈಯೆಲ್ಲ ಕಣ್ಣಾಗಿ ವ್ಯವಹರಿಸಿ, ಅದರಿಂದ ಶುಭವಾಗುತ್ತೆ. ಇನ್ನು ವಿವಾಹಾಪೇಕ್ಷೆಗಳಿಗೆ ಖಂಡಿತವಾಗಿಯೂ ಒಂದು ವರ್ಷ ಅಶುಭದ ಒಂದು ಸೂಚನೆಗಳನ್ನೇ ಸೂಚಿಸ್ತಾ ದೋಷ ನಿಮಿತ್ತವಾಗಿ ಸಾಧ್ಯವಾದರೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ, ಅಥವಾ ಭಾನುವಾರ ರಜಾ ದಿನದಲ್ಲಾದರೂ ಕೂಡ ಆ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ತಕ್ಕಂಥದ್ದನ್ನು ಈ ಒಂದು ವರ್ಷ ಮರೆಯಬೇಡಿ. ಓಂ ಶಂ ಶನೈಶ್ಚರಾಯ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಕನಿಷ್ಠ ಪಕ್ಷ 28 ಆವರ್ತನೆ ಹೇಳ್ಕೊಳ್ಳಿ. ಅತ್ಯಂತ ಸುಲಭೋಪಾಯ. ಯಾಕೆಂದರೆ ಆ ಒಂದು ಶನಿಯ ಅನುಗ್ರಹ ನಿಮಗೆ ದೊರಕಿತು ಅಂತಂದರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಕಪ್ಪು ಎಳ್ಳನ್ನು ಸಾಧ್ಯವಾದರೆ ಒಂದು 5 ಶನಿವಾರ ದಾನ ಮಾಡಿ, ಅದರಿಂದ ಒಳ್ಳೆಯದಾಗುತ್ತೆ. ಶುಭವಾಗಲಿ ಅಂತ ಹೇಳ್ತಾ, ಇನ್ನು 40% ಶುಭವನ್ನು ಕಂಡ್ರೆ ಇನ್ನು 60% ಅಶುಭಾದಿ ಫಲಗಳನ್ನೇ ಈ ಒಂದು ವರ್ಷ ನೀವು ನಿರೀಕ್ಷಿಸಬೇಕಾಗುತ್ತೆ. ಅರ್ಥಾತ್ ಶುಭ ಕಡಿಮೆ, ಅಶುಭವೇ ಹೆಚ್ಚಾಗಿರುತ್ತೆ. ಜಾಗ್ರತೆ.